ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀವಿ. ಇವತ್ತು ಬಂದು ಬುಧವಾರ ಸಾಯಂಕಾಲ 5 o'clock ಆಗಿದೆ. ಇವಾಗ ಎಲ್ಲರೂ ಕೂಡ ಹೊರಟಿದ್ದೀವಿ. ಎಲ್ಲಿ ಹೊರಟಿದ್ದೀವಿ ಅಂದರೆ ಇವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಬಂದು ತಿರುಪತಿ ಹೋಗುವಂಥ ಲಾಗ್ ಆಗಿರುತ್ತೆ. ಇವಾಗ ಹಸ್ಬೆಂಡು ಬಂದಲ್ಲಿ ತಿರುಪತಿಗೆ ಹೋಗ್ತಾ ಇರೋದ್ರೆ ಮಕ್ಕಳು ಕೈಲಿ ಭಿಕ್ಷಾಟನೆ ಮಾಡಿಸೋಣ ಅಂದ್ಬಿಟ್ಟು ಹಸ್ಬೆಂಡು ಎಲ್ಲರೂ ಕರ್ಕೊಂಡೋಗಿ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಹೋಗಿ ಭಿಕ್ಷಾಟನೆ ಮಾಡ್ಕೊಂಬನ್ನಿ ಅಂತ. ಮಕ್ಕಳು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಭಿಕ್ಷಾಟನೆಗೆ ಅಂದ್ಬಿಟ್ಟು. ಆಲ್ರೆಡಿ ನಾವು ಬರೋ ತಿಂಗಳಿಗೆ 1 ವರ್ಷ ಆಗುತ್ತೆ ತಿರುಪತಿಗೆ ಹೋಗಿ. ವರ್ಷದೊಳಗಡೆ 3ನೇ ಸತಿ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಇಷ್ಟು 2 ಸತಿ ಹೋದಾಗ ಅಂದ್ಕೊಂಡು ಹೋಗಿದ್ದ ಕೆಲಸಗಳು ಆಗದೆ ಇದ್ದದನ್ನ ಈ ಸತಿ ಮಾಡಬೇಕು, ಇಲ್ಲ ಈ ಸತಿ ಕಂಪ್ಲೀಟ್ ಮಾಡ್ಕೊಂಡೇ ಬರಬೇಕು ಅಂತ ಕೂಡ ಪ್ಲ್ಯಾನಿಂಗಿಂದ ಹೊರಟಿದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ, ಏನಕ್ಕೆ ಇಷ್ಟು ವರ್ಷದಲ್ಲಿ 3ನೇ ಸತಿ ಮತ್ತೆ ಹೋಗ್ತಾ ಇದ್ದೀವಿ ತಿರುಪತಿಗೆ ಅನ್ನೋದು ನಾನು ಹೋಯ್ತಾ ಶೇರ್ ಮಾಡ್ಕೊತೀನಿ. ಮತ್ತು ಯಾರೆಲ್ಲ ಹೋಗ್ತಾ ಇದ್ದೀವಿ ತಿರುಪತಿಗೆ ಅನ್ನೋದು ಕೂಡ ನಾನು ಶೇರ್ ಮಾಡ್ಕೊತೀನಿ. ಭಿಕ್ಷಾಟನೆ ಎಲ್ಲ ಆಯಿತು. ಇಲ್ಲಿ ಕ್ಯಾಬ್ ಬುಕ್ ಮಾಡೋಣ ಅಂತ ಹೋದ್ವಿ, ಆದರೆ ಮಳೆ ಬಂದಿದ್ದರಿಂದ ಕ್ಯಾಬ್ ಯಾವುದು ಸಿಗಲಿಲ್ಲ. ನಾನು, ಅಪ್ಪ, ನಿಶಾ, ಖುಷಿ 4 ಜನ ಆಟೋದಲ್ಲಿ ಬಂದ್ವಿ. ಇನ್ನಿದ್ದವರೆಲ್ಲ ಇನ್ನೊಂದು ಆಟೋದಲ್ಲಿ ಬರ್ತಾ ಇದ್ದಾರೆ. ಆಟೋ ಹತ್ತಿದ ತಕ್ಷಣಕ್ಕೆ ಮಳೆ ಕೂಡ ತುಂಬ ಜೋರಾಯಿತು. ನೋಡ್ತಾ ಇರ್ಬೋದು, ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ನಾವು ನಮ್ಮ ರೈಲ್ ಬರೋವಂಥ ಪ್ಲಾಟ್ಫಾರ್ಮ್ಗೆ ಹೋಗ್ಬಿಡೋಣ, ಅವ್ರು ಬೇಕಾದ್ರೆ ಬರ್ತಾರೆ ಅಂದ್ಬಿಟ್ಟು ನಾವು ಇವಾಗ ಪ್ಲಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ನಾವು ಬಂದು ತಿರುಪತಿಗೆ 7 ಜನ ಹೋಗ್ತಾ ಇದ್ದೀವಿ. ಈ ಸತಿನೂ ಕೂಡ ಒಂದು ಪ್ಲ್ಯಾನಿಂದ ಹೊರಟಿದ್ದೀವಿ. 2 ಸತಿ ಹೋಗಿದ್ದಂಥ ಕೆಲಸಗಳು ಈ ಸತಿ ಮುಗಿಸ್ಕೊಂಡೇ ಬರಬೇಕು ಅಂತ ಹೋಗ್ತಾ ಇದ್ದೀವಿ. ಏನಪ್ಪ ಅದು ಕೆಲಸ ಅಂದರೆ ಬೆಟ್ಟ ಹತ್ತಬೇಕು ಅಂತ ಹೋಗಿದ್ದಿದ್ದು ಫಸ್ಟ್ ಟೈಮು ನಾವು ಕಾರಲ್ಲಿ ಹೋಗಿದ್ದಾಗ, ಆದರೆ ಆಗಲಿಲ್ಲ. ಈ ಸತಿ ಬೆಟ್ಟ ಹತ್ಬಿಟ್ಟು ಫ್ಯಾಮಿಲಿ ಫುಲ್ಲು ಬೆಟ್ಟ ಹತ್ಬಿಟ್ಟು ದರ್ಶನ ಮಾಡಬೇಕು ಅನ್ನೋ ಪ್ಲ್ಯಾನಿಂಗಿಂದ ಹೋಗ್ತಾ ಇದ್ದೀವಿ. ಏನೆಲ್ಲ ಆಗುತ್ತೆ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಬನ್ನಿ ನೋಡೋಣಂತೆ. ಈ ಸತಿ ಮಕ್ಕಳಿಗೋಸ್ಕರ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಸತಿ ಕಾರಲ್ಲಿ ಹೋಗಿದ್ವಿ, 2ನೇ ಸತಿ ಬಸ್ಸಲ್ಲಿ ಹೋಗಿದ್ವಿ, ಮತ್ತು ಟ್ರೈನಲ್ಲಿ ಎಲ್ಲೂ ಕೂಡ ಕರ್ಕೊಂಡು ಹೋಗಿಲ್ಲ. ಅದಕ್ಕೋಸ್ಕರ ಈ ಸತಿ ನಾವು ಟ್ರೈನಲ್ಲೇ ಹೋಗೋಣ ತಿರುಪತಿಗೆ ಅಂತ ಪ್ಲ್ಯಾನ್ ಮಾಡಿ ತಿರುಪತಿಗೆ ಸತಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇರೋದಕ್ಕೆ? ಫಸ್ಟ್ ಟೈಮ್ ಅಲ್ಲ ಹೋಗಿದ್ದೀನಿ, ನೆನಪಿರೋದಂತೂ ಇವಾಗ 1 ಸತಿನೋ 2 ಸತಿನೋ ಹೋಗಿದ್ದೀನಿ ಅಷ್ಟೇ. ಓಕೆ, ಆಮೇಲೆ ಸಿಗ್ತೀವಿ. ಬಾಯ್. ಟ್ರೈನಲ್ಲಿ ಸಿಗೋಣ. ಬಾಯ್. ಎಲ್ಲಿ ಇರೋದು? ಇಲ್ಲೇ. ಬಾಯ್. ಹಾಯ್, ಇಲ್ಲಿ ಮೇಲೆ ನಾವು ನಮ್ಮ ಪ್ಲಾಟ್ಫಾರ್ಮ್ ಹತ್ರ ಬಂದ್ವಿ. ನಿಶಾ ಮತ್ತು ಖುಷಿ ಅವರಿಬ್ಬರು ಸ್ನ್ಯಾಕ್ಸ್ ತೊಗೊಬರ್ತೀವಿ ಅಂತ ಹೋದರು. ಹಸ್ಬೆಂಡ್ ಅವರು ಇನ್ನೂ ಬಂದಿರಲಿಲ್ಲ. ಅವ್ರಿಗೋಸ್ಕರ ನಾವು ನಮ್ಮ ಪ್ಲಾಟ್ಫಾರ್ಮ್ ಹತ್ರ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಏಕೆಂದರೆ ತುಂಬ ಟ್ರಾಫಿಕ್ ಆಯಿತು, ಮತ್ತು ಮಳೆ ಕೂಡ ಇದ್ದಿದ್ದರಿಂದ ಇದ್ದಿದ್ದು ಟ್ರಾಫಿಕ್ ಆಯಿತು. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ರೈಲಲ್ಲಿ ನೈಟ್ ಜರ್ನಿ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ನಮ್ಮ ಊರಿಗೆ ಹೋದಾಗ ಒಂದು 2 ಅವರ್ 3 ಅವರ್ ಜರ್ನಿ ಅಷ್ಟೇ, ಆದರೆ ನೈಟು 7 ಅವರ್ ಜರ್ನಿ ಮಾಡ್ತಾ ಇರೋದು. ಅದು ಫ್ಯಾಮಿಲಿ ಫುಲ್ಲು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ನೋಡೋಣ ಹೇಗಿರುತ್ತೆ. ಬನ್ನಿ, ನಮ್ಮ ರೈಲ್ ಕೂಡ ಬಂತು, ಹತ್ತುತ್ತಾ ಇದ್ದೀವಿ ಇವಾಗ. ಓಕೆ, ಇದನ್ನ ಎತ್ತಿ ಮೇಲೆ ಮಲಗೋದು, ಇದನ್ನ ಎತ್ತಬೇಕು ಮೇಲೆ. ಹೌದಾ? ಇದು ಬೆಟ್ಟೆ, ಇದು ಮೇಲೆ ಎತ್ತಬೇಕು, ಇದು ಹಿಂಗೆ. ಹೌದಾ? ಹಾಂ, ಬಿಡು. ಇಲ್ಲಿ ಲಾಕ್ ಹಾಕೋದು. ಕೂತ್ಕೊಳ್ರಿ, ಆಮೇಲೆ ಹಾಕೊಳ್ಳೋದು. ಅವ್ನು ತೋರಿಸ್ತಾವ ನೋಡ್ರಿ ಆ ಕಡೆ. ಇಲ್ಲಿ 6 ಜನ ಆಗುತ್ತಾರೆ ಹಂಗಾದ್ರೆ. ಬ್ಯಾಗ್ ಹಾಕೋದು ನೋಡಿದ್ರಾ? ಎಲ್ಲಿ? ಮೇಲೆ 6 ಜನ. ನಾನು ಮೇಲೆ. 50. ಯಾರಿಗೆ? 2 ಇನ್ಯಾರಿಗೆ ಬೇಕು? 2 ಕೊಡಿ ಇನ್ನೊಂದು. ಸರ್ ಮಾಮ ಇಲ್ಲ, ಊಟ
ಏನು ಏನು ಸರ್ ಇದು ಒಂದು ಇದಿದ್ರೆ ಸರ್ ಚಪಾತಿ ವೆಜಿಟೇಬಲ್ಸ್ ಕೂರ್ಮ ಸಬ್ಜಿ ಎಲ್ಲ ಬರ್ತದೆ. ಎರಡು ಚಪಾತಿ ವೆಜಿಟೇಬಲ್ಸ್ ಕೂರ್ಮ ಎಲ್ಲ ಬರ್ತದೆ. ಏನಾ ಮೀಲ್ಸ್ 1 2 3 4 5 6 7 ಮೀಲ್ಸ್. ಏನು ಬೇಕು ಇನ್ನೇನು ಬೇಕು ಸರಿ 6 ಕೊಡಿ. 6 ಮೀಲ್ಸ್ ಕೊಡಿ. ವೆಜ್ಜಲ್ಲಿ ಬೇರೆ ಏನಿಲ್ಲ. ಇನ್ನೇನು ಬೇಕು ಹೇಳಮ್ಮ. ಏನಿದೆ ತಗೊಂಡು ತಿನ್ಬೋದು. ತಗೋ. ಮೇಲಿ ಇದ್ಗಡೆ ಇಕ್ಕುದು. ಹೇರ್ ಕಲರಿಂಗ್ ಮಾಡ್ತಾರೆ. ಹಾಕೊಂಡು ಬಂದಿಲ್ಲ ನಾನು. ಅದಕ್ಕೆ ಹೇಳಿದ್ದು ಡೋಂಟ್ ಟೇಕ್ ರಿಸ್ಕ್ ಅಂತ. ನಾನಿವತ್ತು ನೈಟ್ಗೆ ಮನೇಲೇ ಅಡುಗೆ ಮಾಡ್ಕೊಬರೋಣ ಅಂತ ಪ್ಲ್ಯಾನ್ ಇತ್ತು. ಹಸ್ಬೆಂಡ್ ಬೇಡ ರಿಸ್ಕೆಲ್ಲ ತೊಗೋಬೇಡ ಅಲ್ಲೇ ತೊಗೊಳ್ಳೋಣ ಅಂದರು. ಅದರಿಂದ ಏನು ಮಾಡ್ಕೊಬರಲಿಲ್ಲ. ನನ್ನ ಗೈಡಿ ಅದೇ ಇದ್ದಿದ್ದು ಚಪಾತಿ ಮಾಡ್ಕೊಳ್ಳೋಣ ಅನ್ನೋದು. ಬೇಡ ಅಂತ ನಾವು ಬಸ್ಸಲ್ಲಿ ಹೋದಾಗ ರೊಟ್ಟಿ ಟೊಮೊಟೊ ಪಲ್ಯ ಮಾಡ್ಕೊಂಡೋಗಿದ್ದು ಅದು ಒಂಥರ ಚೆನ್ನಾಗಿತ್ತು. ಅದೇ ಥರ ಮಾಡ್ಕೊಂಬಂದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ನಿದ್ದೆ ಹೊಡಿತ ಇವರು ಗುಡ್ ನೈಟ್ ಖುಷಿಗಡ. ಸುಮ್ಮನೆ ಜಾಸ್ತಿ ಲೆಂತಿ ಆಗುತ್ತೆ. ನೋಡು ನನ್ನ ಲಾಸ್ಟ್ ಇದು. ನಾವು ಊಟ ಮಾಡ್ತಾ ಇದ್ದಾಗೆ ರೈಲು ಕೂಡ ಶುರುವಾಯಿತು ಹೊರಡೋದಕ್ಕೆ. ಹಾಗೆ ನಿದ್ದೆ ಬರ್ತಾ ಇಲ್ಲ, ಯಾಕೆಂದರೆ ಫಸ್ಟ್ ಟೈಮ್ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಹಾಗೆ ಎಲ್ಲರೂ ಕೂಡ ಇದು ಡೋರ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ವಿ. ನೈಟ್ ಜರ್ನಿ ಅಂದರೆ ಲೈಟಿಂಗ್ಸ್ ಅಷ್ಟೇ ಇರುತ್ತೆ, ಬೇರೆ ಏನು ಕಾಣಿಸೋದಿಲ್ಲ. ನೋಡ್ತಾ ಇರ್ಬೋದು. ಹೋಗ್ತಾ ಇದ್ದೀವಿ ನಾವು ಕೂಡ. ಇದೇನೆ ನಾನು ಬಂದಿದ್ದು ICD. ಇದೇ ICD. ಅದೇ ನಾನು ನಮ್ಮ ಕಾರು ಎಲ್ಲ ಇಲ್ಲೇ ಮಾಲಿಕೋಟ್ TFS. ಯಾವಾಗ ಇವಾಗ ಬಂದಿದ್ದ? ನಾನು ಹೋದ ಸಲ ಒಂದು ತಿಂಗಳಿಂದ ಬಂದಿದ್ದೆ ನಾನು. ಸ್ವೆಟರ್ ಒಯ್ದಾಗ ಕಾರ್ಗೋ ಇಲ್ಲೇ ಇದು ಮಾಡ್ತಾರಲ್ಲ. ದೇವನಗುಂದಿ ಇದಾ? ಆ ಸೈಡ್ ಹತ್ತಿದ್ದಾರೆ ಜನ ಅನ್ಸುತ್ತೆ. ಈ ಸೈಡ್ ಹತ್ತಾರ. ಇದಾರಲ್ಲ ನೋಡಲ್ಲಿ ಒಬ್ರು ಇಬ್ರು ಕೂತವ್ರಲ್ಲಿ. ಆಲ್ರೆಡಿ 12:30 ಆಗಿತ್ತು ಟೈಮು. ನನಗೂ ಕೂಡ ನಿದ್ದೆ ಬರ್ತಾಯಿರಲಿಲ್ಲ. ಎಲ್ಲರೂ ಕೂಡ ಅಲ್ಲಿ ವಿಂಡೋ ಹತ್ರ ನಿಂತ್ಕೊಂಡು ನೋಡ್ತಾಯಿದ್ರು, ಡೋರ್ ಹತ್ರ. ಸಾರಿ, ಮಗಳು ಕೂಡ ಇವಾಗ ಬಂದು ಅವಳು ಅಲ್ಲೇ ಇದ್ಲು ಡೋರ್ ಹತ್ರ. ಹಾಗೆ ಅವಳಿಗಂತೂ ತುಂಬ ಖುಷಿಯಾಗ್ಬಿಟ್ಟಿದ್ದಾಳೆ. ಬೆಳಗ್ಗೆ 4 ಗಂಟೆಗೆ ರೀಚ್ ಆಗುತ್ತೆ ತಿರುಪತಿ ಅಂತ ಹೇಳಿದ್ದಾರೆ. ಇವಾಗ ಮಲಗೋಣ ಅಂತ ಮಲಗ್ತಾ ಇದ್ದೀವಿ ಎಲ್ಲರೂ. ಕರೆಕ್ಟಾಗೆ 4 ಗಂಟೆಗೆ ತಿರುಪತಿ ರೀಚ್ ಆದ್ವಿ. ನೋಡಿ ಎಲ್ಲರೂ ಕೂಡ ರೈಲಿಂದ ಇಳಿದು ನಿಂತಿದ್ದೀವಿ ಇಲ್ರಿ. ಸೆಕೆ ಆಗ್ತಾ ಇತ್ತಲ್ಲ. ರೈಲ್ವೆ ಸ್ಟೇಷನಿಂದ ನಾವು ಎಲ್ಲರೂ ಕೂಡ ಆಟೋದಲ್ಲಿ ಬಂದ್ವಿ. ಆಟೋದಲ್ಲಿ ಇಲ್ಲಿ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಅದರಿಂದ ಇಲ್ಲಿ ಸ್ನಾನ ಮಾಡಿ ಹತ್ತೋಣ ಅಂತ. ಇಲ್ಲಿ ಪಾಪನಾಶನಮ್ಮ ಏನೋ ಅನಿಸುತ್ತೆ ಇದು ಪ್ಲೇಸು. ನಂಗೆ ಅಷ್ಟು ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ, ತಪ್ಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸ್ನಾನಕ್ಕೆ ಅಂತ ಬಂದ್ವಿ, ಆದರೆ ಇಲ್ಲಿ ಬಿಡ್ತಾ ಇಲ್ಲ ಸ್ನಾನಕ್ಕೆಲ್ಲ.
ಆದರೂ ನಾವು ಒಳಗಡೆ ನೋಡೋಣ ಏನಾದರೂ ಬಿಡ್ತಾರಾ ಏನೋ ಅಂತ ಒಳಗಡೆವರೆಗೂ ಬಂದ್ವಿ. ಆದರೆ ಇಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ರು ಅವರು. ಏಕೆ ಬಿಡ್ತಾ ಇಲ್ವ ಇನ್ನು? ಸ್ನಾನ ಮಾಡಕ್ಕೆ ಬಿಡಲ್ವಂತ ಇಲ್ಲಿ ಒಳಗಡೆನೆ ಬಿಡ್ತಾ ಇಲ್ಲ ಅಲ್ಲಿ. ರಿಪೇರಿ ವರ್ಕ್ ನಡೀತಾ ಇದೆ ಅಂತೇನ ಬಿಡಲ್ವಂತ. ಅಲ್ಲಿ ನೀರು ಹರಿಯುತ್ತಲ್ಲ ಮಮ್ಮಿ, ಅಲ್ಲಿಗೆ ಹೋಗ್ಬೋದು. ಬಿಡಲ್ವಂತೆ ಒಳಗಡೆ ಅಂದ್ರೆ ಇದ್ರೊಳಗಡೆನೆ ಬಿಡಲ್ಲ ಮೇಡಮ್. ಅಲ್ಲಿ ಹಾಕಿಲ್ವಾ ದಾರ? ಇದು ಬೆಟ್ಟ ತಾನೇ ಅದು. ಅಲ್ಲಿಂದಲೇ ನಾನು ಏನು ಹೇಳಿದ ನೀರು ಬರುತ್ತಂತೆ. ಜೋರಾಗಿ ನೀರು ಬರುತ್ತೆ ಗೊತ್ತಮ್ಮ. ಮಳೆ ಬಂದ್ರೆ ಮಳೆ ಇಲ್ಲ ಇಲ್ಲಿ. ನಮ್ಮ ನೋಡಲ್ಲ ಸೆಟಲ್ ಬೆಂಗಳೂರಲ್ಲಿ ಸುರಿತಿತ್ತು. ಸ್ನಾನ ಮಾಡೋದಕ್ಕೆ ಬಿಡಲ್ಲ ಅಂದ್ರಲ್ಲ, ಸರಿ ಅಂದ್ಬಿಟ್ಟು ಹಾಗೆ ಹತ್ತೋಣ, ಹೆಂಗಿದ್ರು ಮೇಲೋಗಿ ಅಲ್ಲಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಇವಾಗ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ. ಈಗ ಟೈಮ್ ಆಗಿದೆ 5:15 ಕರೆಕ್ಟಾಗೆ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ. ಫೈನಲಿ ನಾವು ಹೋಸತಿ ಅಂದ್ಕೊಂಡಿತ್ತು ಇವಾಗ ಇಡೋರು ಅಂತ ಟೈಮ್ ಬಂತು. ಏನಪ್ಪ ಅಂದರೆ ನಿಶಿನ್ ಕೈಲಿ ಅರಿಶಿನ ಕುಂಕುಮ ಹಚ್ಚಿಸ್ಕೊಂಡು ಬೆಟ್ಟ ಹತ್ತಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತಿತ್ತು. ಕಾರಲ್ಲಿ ಬಂದಿದ್ವಲ್ಲ ಫಸ್ಟ್ ಟೈಮ್ ಆವಾಗ, ಆದರೆ ಆ ಟೈಮಲ್ಲಿ ಆಗಲಿಲ್ಲ. ಇವಾಗ ಅದು ಈಡೇರೋ ಅಂಥ ಟೈಮ್ ಬಂದಿದೆ. ಅವಳು ಇವಾಗ ಅರಿಶಿನ ಕುಂಕುಮ ಹಚ್ಕೊಂಡು ಮೆಟ್ಟಿಲಿಗೆ ಬರ್ತಾ ಇದ್ದಾಳೆ. ನಾವೆಲ್ಲರೂ ಕೂಡ ಹಾಗೆ ಹತ್ತುತ್ತಾ ಇದ್ದೀವಿ. ಅವಳ ಜೊತೆನೇ ನಾವು ಕೂಡ ನಿಧಾನವಾಗಿ ಬೆಟ್ಟ ಯಾವುದೇ ಟೆನ್ಷನ್ ಇಲ್ದಲೆ ಆರಾಮಾಗಿ ಹತ್ತೋಣ ಅನ್ನೋ ಒಂದು ಮೈಂಡಿಂದ ಇವತ್ತು ಫೈನಲಿ ಬೆಟ್ಟ ಹತ್ತೋದಕ್ಕೆ ನಾವು ಶುರು ಮಾಡ್ತಾ ಇದ್ದೀವಿ. ಸರಿ 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 ಸಾರಿ. ನಡಿ. ಏನು ತೆಗಿಲಿಲ್ಲ. ಹೋಗ ಹೋಗ ಪ್ಲೈನ್. ಬೇಗ ಹೋಗಿ. $2,500 ಏನೋ ಹತ್ತಿದ್ದೀವಿ. ಇನ್ನು 1,000 ಹತ್ತಬೇಕು. ಅಲ್ಲೇ ಇರು ಅಲ್ಲೇ ಇರು. ಬಾ
ಗಾಳಿಗೋಪುರಂ ಈ ಪ್ಲೇಸ್ ಹೆಸರು. ಬಾ ಅಲ್ಲಿ ತೆಗ್ಸೋಣ, ಇನ್ನು ಮೇಲೆ ಹೋಗ್ತೀವಲ್ಲ. ವಾಶ್ರೂಮ್ ಕೈತೆ ಪೈಕಿ ಕೂತಿದ್ದೆ ಮೂರುವರೆ ಬಿಟ್ಟು ಹಾಕಿದ್ದೆ. ಕುಡಿ ಖಾಲಿ ಮಾಡು. ನೋಡಲಿ. ಮುಂದೆ ಹೋಗ, ಹಂಗೆ ಮುಂದೆ ಹೋಗು. ನೋಡಿ 9 ಗಂಟೆ ಎಲ್ಲ ಟೈಮ್ ಅಮ್ಮ. ಕರೆಕ್ಟಾಗಿ 9 ಗಂಟೆ. ಇನ್ನು ಒಂದು ಅರ್ಧ ಅವರ್ಗೆ ಹೋಗ್ತೀವಾ? 1 ಅವರ? ರೀಚ್ ಆಯ್ತೀವ? 10-11 ಗಂಟೆ ಆಗುತ್ತೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅದು ಗೊತ್ತಿಲ್ಲ. ನಾವು ಹೋಗ್ತಾನೇ ಇದ್ದೀವಿ. ಏನಿದು? ದೀಪ ಹಚ್ತಾನಂತ ಗೊತ್ತಿಲ್ಲ. ತುಪ್ಪ ಹಾಂ ಅಲ್ಲ ಅದು ಸೇರಿಸ್ಕೊಟ್ಟಿರೋದ. ಮನಸ್ಸಲ್ಲಿ ಬೇಡಿಕೊಳ್ಳಿ ತೋರಿಸಿ ಖುಷಿಗೋಡ. ಸೂಪರ್. ನಿಂಗೂ ಅದು ಸಿಗಲಿಲ್ಲ, ಇದಾಯ್ತು.
ನಾಷ್ಟ ಎಲ್ಲ ಮಾಡಿಕೊಂಡು ಸ್ವಲ್ಪ ದೂರ ಬಂದಿದ್ದ ತಕ್ಷಣ ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂದರು ಸ್ನ್ಯಾಕ್ಸ್ ಕೂಡ ತೊಗೊಂಡು ಹಾಗೆ ತಿನ್ಕೊಂಡು ಹತ್ತುತ್ತಾ ಇದ್ದೀವಿ. ಅಕ್ಕಪಕ್ಕ ಕಾಡು ಪ್ರಾಣಿಗಳು ಕೂಡ ಇದ್ದಾವೆ. ಕೆಳಗಡೆ ಗಾಲಿಗೋಪುರಂ ಅಂತ ಸಿಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಮೆಟ್ಲುಗಳು ಹತ್ತತ್ರ ತುಂಬ ಕ್ರಿಟಿಕಲ್ ಅಂತಲೇ ಹೇಳ್ಬೋದು. ಅಲ್ಲಿವರೆಗೂ ಆ ಗಾಲಿಗೋಪುರ ಆದಮೇಲೆ ಸ್ವಲ್ಪ ಮೆಟ್ಲುಗಳು ದೂರ ನಡ್ಕೊಂಬಂದು ಹತ್ತಬೇಕು. ಅಲ್ಲಿವರೆಗೂ ಸ್ವಲ್ಪ ರಿಸ್ಕ್ ತಗೋಬೇಕಾಗುತ್ತೆ. ಹೇಳ್ಬೇಕು ಅಂದರೆ ವಯಸ್ಸಾಗಿರೋರು ಇನ್ನು ಚಿಕ್ಕ ಮಕ್ಕಳುಗಳೆಲ್ಲ ಹತ್ತುತ್ತಾರೆ. ಫೈನಲಿ ನಾವು 2 ಸತಿ ಅಂದ್ಕೊಂಡಿದ್ದನ್ನ 3ನೇ ಸತಿಗೆ ಫಿನಿಷ್ ಮಾಡಿದ್ವಿ. ಮೆಟ್ಲತ್ತನ್ನ ನೋಡ್ತಾ ಇರ್ಬೋದು. ಇಲ್ಲಿಂದ ಸ್ವಲ್ಪ ದೂರ ರೋಡಲ್ಲಿ ನಡಿಬೇಕಾಗುತ್ತೆ. ಫುಲ್ಲು ಸುಮಾರು ದೂರ. ಇಲ್ಲಿಂದ ತುಂಬ ಕಾಲು ಪೇನ್ ಆಗುತ್ತೆ, ಏಕೆಂದರೆ ಇದು ಸ್ವಲ್ಪ ಡೌನಲ್ಲಿದೆ, ಇಳಿಜಾರಲ್ಲಿ ಹೋಗ್ಬೇಕಾಗಿರೋದ್ರಿಂದ ಮುಂದೆ ಪಾದದಲ್ಲಿ ನಾವೆಲ್ಲ ಭಾರ ಬಿಟ್ಕೊಂಡು ಹೋಗ್ಬೇಕಾಗುತ್ತಲ್ಲ, ಇಲ್ಲಿ ಸ್ವಲ್ಪ ನಮಗೆ ಕಾಲೆಲ್ಲ ನೋವು ಬಂದು ಹಸ್ಬೆಂಡು ನಿಶಾ ಆಲ್ರೆಡಿ ಅವ್ರ ಮುಂದೆ ಹೊರಟೋದ್ರು. ಅಲ್ಲಿ ಅವರು ಇದು ಏನು ಪೊಟ್ಯಾಟೊ ಟ್ವಿಸ್ಟರ್ ತೊಗೊಳಕ್ಕೆ ಅಂತ ಹೋದ್ರಲ್ಲ, ಅಲ್ಲಿ ಸ್ವಲ್ಪ ಲೇಟ್ ಆಯಿತು, ಅಲ್ಲೇ ನಿದ್ವಲ್ಲ. ಅವ್ರು ಮುಂದೆ ಹೋದರು, ನಾವು ಮೂವರು ಸ್ವಲ್ಪ ಹಿಂದೆ ಸೇರಿಕೊಂಡು ಹಾಗೆ ಫೋಟೋ ಎಲ್ಲ ಕ್ಲಿಕ್ ಮಾಡ್ತಾ ಕಾಡೊಳಗಡೆ ಹೋಗ್ತಾ ಇದ್ದೀವಿ. ಅಂದಮೇಲೆ ಫೋಟೋಗಳು ನೇಚರ್ ಕೂಡ ಅಷ್ಟೇ ಚೆನ್ನಾಗಿರುತ್ತಲ್ವ, ಫೋಟೋಗಳೆಲ್ಲ ತೊಗೊಂಡು ನಿಧಾನಕ್ಕೆ ನಾವು ಕೂಡ ಹೋದ್ವಿ. ಹಾಯ್ ಖುಷಿ ಕೂಡ. ಹಾಯ್, ಎಂಜಾಯಿಂಗ್ ಮೈ ಟ್ರಿಪ್. 2 ಕಿಲೋಮೀಟರ್ ಇದೆ. ಎಷ್ಟು ಕಿಲೋಮೀಟರ್ ಇದೆ ಖುಷಿ? 2 ಕಿಲೋಮೀಟರ್ಸ್. ಇನ್ 2 ಕಿಲೋಮೀಟರ್ಸ್ ಓನ್ಲಿ. ಅಲ್ಲಿ ನೋಡು ಎಷ್ಟು ಗ್ರೀನರಿ, ಎಷ್ಟು ಚೆನ್ನಾಗಿದೆ. ಇವಾಗ ನೋಡು. ದರ್ಶನ್ ಖುಷಿ ಅಲ್ಲ. ಬರೋ ತಿಂಗಳು 12ನೇ ತಾರೀಕು ಬಂದರೆ ಆಗಸ್ಟ್ 12ನೇ ತಾರೀಕಿಗೆ 1 ವರ್ಷ ಆಗುತ್ತೆ. 1 ವರ್ಷದ ಒಳಗಡೆನೆ 3ನೇ ಸತಿ ಇವಾಗ ಬಂದಿರೋದು ನಾವು. ಇಲ್ಲಿಂದ ನೋಡಿ ಜನಗಳು ಏನು ಮಂಡಿಗಾಲಲ್ಲಿ ಹತ್ತುತ್ತಾರೆ. ಇಲ್ಲೂ ಕೂಡ ಹತ್ತತ್ರ ಇದೆ ಮೆಟ್ಲು. ಇಲ್ಲಿಂದ ಈ ಒಂದು ಮೆಟ್ಲುಗಳನ್ನ ಫಿನಿಷ್ ಮಾಡಿದ್ರೆ ನಮ್ಮದು ಕಾಲ್ನಡಿಗೆ ಎಂಡ್ ಆಗುತ್ತೆ ಬೆಟ್ಟ ಹತ್ತಿದ್ದು. ನೋಡ್ತಾ ಇರ್ಬೋದು, ಸುಮಾರು ಜನ ಹತ್ತುತ್ತಾ ಇದ್ದಾರೆ ಇಲ್ಲಂತೂ. ಫೈನಲಿ ನಾವು ಕೂಡ 3ನೇ ಸತಿ ಬೆಟ್ಟ ಹತ್ತಿ ಫಿನಿಷ್ ಮಾಡ್ದೆ. ಒಂಥರ ಖುಷಿ ಅನ್ನಿಸ್ತು. ಹಾಗೆ ಸ್ವಲ್ಪ ದೂರ ಬಂದಮೇಲೆ ಸುಸ್ತು ಅನಿಸುತ್ತೆ. ಎಲ್ಲರೂ ಕೂಡ ಇಲ್ಲಿ ಕೂತಿದ್ದೀವಿ. ಕೂತ್ಕೊಳೋದಕ್ಕೆಲ್ಲ ಕೂಡ ಒಳ್ಳೆ ಅನುಕೂಲ ಇದೆ. ಆರಾಮಾಗಿ ಹತ್ಬೋದು ಅಂತಲೇ ಹೇಳ್ತೀನಿ.
ಒಂದಾಯಿತು. ಫ್ರೆಶ್ ಆಯಿತು. ವರ್ಷ ಹಿಂಗೆ ಎತ್ತಾನೆ ಇನ್ಮೇಲೆ ನಾನು ಬರ್ತೀನಿ. ಫೈನಲಿ ಸಾಧಿಸ್ಬಿಟ್ವಿ. ಫೈನಲಿ ಸಾಧಿಸ್ಬಿಟ್ವಿ. ಮುಂದೆ ಬರೋದು ವರ್ಷ ಸಾಧಿಸ್ಬಿಟ್ವಿ. ಗಾಡಿ ಬೇಕಾ? ನನ್ನನ್ನು ಕಾಲ್ ಮಾಡಿ. ನಾವಿಲ್ಲಿ ತನಕ ಬಂದಿದ್ದು. ಇಲ್ಲಾಸೆ ಹೋಗೋದು. ಮೇಲೆ ತಾನೇ ಇದು. ಹಾಂ, ಮೇಲ್ಗಡೆ ಇದ್ದೀವಿ ಇವಾಗ. ಖುಷಿಗಳು. ಮೆಟ್ಲು ಫುಲ್ಲು ಹತ್ತಿದ ಮೇಲೆ ಇಲ್ಲಿ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲಿ 2 ಸತಿ ಅಂದ್ಕೊಂಡಿದ್ದನ್ನ 3ನೇ ಸತಿ ಫಿನಿಷ್ ಮಾಡಿ ಬಂದಿದ್ದೀವಿ. ಒಂಥರ ಖುಷಿ ಆಗ್ತಾಯಿದೆ. ಅಷ್ಟೇನು ಕಾಲು ನೋವು ಆ ಥರ ಏನು ಅನ್ನಿಸ್ತಾ ಇರಲಿಲ್ಲ. ಆರಾಮಾಗೇ ಇದ್ವಿ ಎಲ್ಲರೂ ಕೂಡ. ಒಟ್ಟಿನಲ್ಲಿ ಹತ್ತಿದ್ವಿ ಅನ್ನೋದೊಂದು ಖುಷಿ ಇತ್ತು ನಮಗೆ. ಆಲ್ರೆಡಿ ಅಪ್ಪ, ಹಸ್ಬೆಂಡ್ ಅವ್ರ ಫ್ರೆಂಡು ಲಗೇಜ್ ಎಲ್ಲ ತೊಗೊಂಡು ಬಂದು ಮೇಲ್ಗಡೆ ರೂಮ್ ಮಾಡ್ಕೊಂಡಿದ್ರು. ನಾವೀಗ ರೂಮ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ಮಾಡಿದ್ರ ಒಂದೇ ಬೆಡ್ಡ. ಒಂದು ಬೆಡ್ ತಕ್ಷಣದ ವ್ಯವಸ್ಥೆ ನೀವೆಲ್ಲ 30 ಸಾರಿ ನಿಜವಾಗ್ಲೂ ನೀವೇನಾದ್ರು 20 ಮೆಟ್ಲು ಹತ್ತಿರೋದಷ್ಟೇ ಮೈಂಡಲ್ಲಿದೆ ನನಗೆ. ಮತ್ತೆ ಈ ಬೆಟ್ಟ ಗಿಟ್ಟ ನಮ್ಮ ಮೈಂಡಲ್ಲೇ ಇಲ್ಲ. ನನಗೆ ಬೆಟ್ಟ ಏನಂತ ಕಾಣಿಸಿದೆ ಮೊನ್ನೆ. ರೂಮ್ ಟೂರ್ ಮಾಡಲಾ? ಓಕೆ, ಇವಾಗ ನಾನು ರೂಮಿಗೆ ರೀಚ್ ಆಗಿದ್ದೀನಿ. ಇವಾಗ ರೂಮ್ ಟೂರ್ ಮಾಡೋಣ ಬನ್ನಿ. లేదు ఇదేమంటే వాళ్ళది బర్త్డే ఉంది. ಇಲ್ಲಿ ಒಂದು ಕ್ಯಾಮ್ರಾ ಇದೆ. ಈ ಚಪ್ಪಲಿ ಬಿಡೋ ಸ್ಟ್ಯಾಂಡ್. రేపు మార్నింగ్ అంటే మనం దర్శనం అంటే ಇಲ್ಲಿ ಒಂದು ಬೆಡ್. ಇಲ್ಲಿ ಬ್ಯಾಗ್ಸು ಮತ್ತು ಆಕ್ಸೆಸರೀಸ್ ಎಲ್ಲ ಇಟ್ಕೊಳಕ್ಕೆ. ಡಸ್ಟ್ಬಿನ್, ವಾಶ್ರೂಮ್, ಆಮೇಲೆ ಇಲ್ಲಿ ಟೇಬಲ್ ಥರ ಇಲ್ಲೊಂದು ಚೇರ್, ಮತ್ತೆ ಇಲ್ಲೊಂದು ಇದಿದೆ ಬರಬೇಡಿ ಅಂತ ನಾನು ಕಿಟಕಿ, ಮುಂಚೆನೇ ಹೇಳಿದೆ. ಇಲ್ಲೊಂದು ಕಿಟಕಿ, ನೀವು ಶನಿವಾರ ಮತ್ತೆ ನಾನು ನಾಳೆ ಇನ್ನೊಂದು ರೂಮ್ ಮಾಡ್ಕೊಡ್ತೀನಿ ಬೆಳಿಗ್ಗೆ. ನಾವು ನಾಳೆ ಇಲ್ಲೊಂದು ಕಿಟಕಿ. ಹೆಂಗಾಯ್ತದ ಹಾಗಾಯ್ತು. ಸೊ ಇದು ಅಂಕಲ್ ಇದೇನು? ಹೆಂಗೆ ಒಳಗೆ ಕರ್ಕೋಬೇಕಂತ ಇದೇನು ಇದೆ? ಇದು ಲೈಟ್ ಆಫ್, ಲೈಟ್ ಆನ್. ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಊಟ ಮಾಡಿದ್ರು. ನಾವೆಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ವಲ್ಲ, ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಆನಂತರ ನಾವು ದರ್ಶನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ನಾಳಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋ ಬರುತ್ತೆ. ಬೈ ಬೈ, ಟೇಕ್ ಕೇರ್.